2005 ಆದಮೇಲೆ ಅಮೇರಿಕಾ ಹಾಗೂ ಇಂಗ್ಲೆಂಡ್ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ HBOT ಅಂತ ಒಂದು ಚಿಕಿತ್ಸೆ ಶುರುವಾಯಿತು. ಹೈಪರ್ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಂತ. ನಮ್ಮ ಸುತ್ತಮುತ್ತಲು ಗಾಳಿನಲ್ಲಿರೋದು 21% ಆಕ್ಸಿಜನ್ ಮಾತ್ರ. ಈ ಗ್ಲಾಸ್ ಚೇಂಬರ್ ಒಳಗಡೆ ನಮಗೆ 100% ಆಕ್ಸಿಜನ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ 100% ಆಕ್ಸಿಜನ್ ಸಿಗುತ್ತೆ. ಈ 100% ಆಕ್ಸಿಜನ್ ಕೂಡ 2 ಅಟ್ಮಾಸ್ಫಿರಿಕ್ ಪ್ರೆಷರಲ್ಲಿ ಆ ಒತ್ತಡದಲ್ಲಿರುತ್ತೆ. ಆಚೆ ಕಡೆ ಅದನ್ನು ನಾವು 1 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಒಳಗಡೆ ಜಾಸ್ತಿ ಒತ್ತಡದಲ್ಲಿ ಯಾವಾಗ ರೋಗಿಯು ಅದನ್ನು ಉಸಿರಾಡ್ತಾನೋ ಅವರ ಲಂಗ್ಸ್ನಲ್ಲಿ 100% ಆಕ್ಸಿಜನ್ ಹೋಗಿ ರಕ್ತದಲ್ಲಿ ವಿಲೀನವಾಗುತ್ತೆ. ಆ ರಕ್ತದಲ್ಲಿ ವಿಲೀನವಾದಾಗ ನಮಗೆ ಆ ಗಾಯದ ಕಡೆ ಆ ರಕ್ತ ಸಂಚರಿಸಿದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಸಾಯುತ್ತೆ. ಆಗ ಆ ಸೂಕ್ಷ್ಮ ಜೀವಿಗಳು ಸತ್ತಾಗ ನಮಗೆ ಗ್ಯಾಂಗ್ರೀನ್ ಅದು ವಾಸಿಯಾಗುತ್ತಾ ಬರುತ್ತೆ. ಬೆಂಗಳೂರಿನಲ್ಲೂ ಒಂದು 7 ಕಡೆ ಇದೆ. ಕರ್ನಾಟಕದಲ್ಲಿ ನಮ್ಮದು 8ನೇದು ಅಂತ ಹೇಳ್ಬೋದು. ಈಗ ಇದರ ಬಗ್ಗೆ ಸ್ಟಡೀಸ್ ಕೂಡ ನಡೀತಾ ಇದೆ, ಎಲ್ಲ ಕಡೆ ರಿಸರ್ಚ್ ಸ್ಟಡೀಸ್ ನಡೀತಾ ಇದೆ. ಆಲ್ ಓವರ್ ಇಂಡಿಯಾ ನಮಗೆ ಸುಮಾರು ಒಂದು 150 ಕಡೆ ಈ HBOT ಮಿಷನ್ ಇರೋದು ನಮಗೆ ವಿಷಯ ತಿಳಿದು ಬಂದಿರುತ್ತೆ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.